ಯಾವ ರೀತಿ ಎಷ್ಟು ದಿನದಿಂದ ಈ ರೀತಿ ರಸ್ತೆಗಳು ಇದಾವೆ ಅಂತ ಸ್ವಲ್ಪ ಇದು ಮಾಡಿ ಸರ್. ನಾವು 2011 ಸೆಪ್ಟೆಂಬರ್ನಲ್ಲಿ ಇಲ್ಲಿ ಬಂದಿದ್ದೀವಿ. ಓಕೆ. ಅವತ್ತಿಂದನೂ ರೋಡ್ ಇದೇ ಥರನೇ ಇದೆ, ಇಲ್ಲಿಂದ ಇಲ್ಲಿವರೆಗೂ ರೋಡ್ ಇದೇ ಥರನೇ ಇದೆ. ಓಕೆ. ಯಾವ ಒಂದು ಬದಲಾವಣೆ ಇಲ್ಲ. ಕೆಲವೊಂದು ಸ್ವಲ್ಪ ರಿಪೇರಿ ಮಾಡ್ತಾರೆ, ಆಮೇಲೆ ಮತ್ತೆ ಪುನಃ ಮಳೆಗಾಲ ಬಂದ್ರೆ ಇದೇ ತರ. ಓಕೆ. ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಬರುವ ನಮ್ಮ ಕಸ್ಟಮರ್ಸ್ ಎಲ್ಲ ಇದಾರಲ್ಲ, ಬಹಳ ತೊಂದರೆ ಆಗ್ತಾ ಇದೆ ಅವರೆಲ್ಲರಿಗೂ, ಬಹಳ ತೊಂದರೆ ಆಗ್ತಿದೆ. ಎಷ್ಟೋ ಕಡೆ ಎಲ್ಲ ಕಂಪ್ಲೇಂಟ್ ಎಲ್ಲ ಹೇಳಿತ್ತು, ಮುನ್ಸಿಪಲ್ ಆಫೀಸಿಗೂ ಹೇಳಿದೀವಿ, ಬೊಮ್ಮಸಂದ್ರ ಜಿಗಣಿ ಅಸೋಸಿಯೇಷನ್ ಅವ್ರಿಗೂ ತಿಳಿಸಿದೀವಿ, KDB ಅವ್ರಿಗೂ ತಿಳಿಸಿದೀವಿ. ಆದ್ರೆ ಯಾವುದೇ ತರಹದ ಒಂದು ಇದು ಅಭಿವೃದ್ಧಿ ಕಾಣ್ತಾನೆ ಇಲ್ಲ. ಮಳೆಗಾಲ ಬಂದ್ರಂತೂ ನೋಡಿ ಈ ತರ ಇದೆ, ಒಂದೊಂದು ರಸ್ತೆ ಅಲ್ಲಿಂದ ಆ ಮೇನ್ ರೋಡಿಂದ ಅಲ್ಲಿ ತನಕ, ಈ ರೋಡ್ ಕೊನೆ ತನಕನೂ ಅದೇ ತರ ಪರಿಸ್ಥಿತಿ. ಯಾರು ಎಷ್ಟು ಜನ ಇದು ದ್ವಿಚಕ್ರ ವಾಹನದವ್ರು ಎಷ್ಟು ಜನ ಬಿದ್ದಿದ್ರು ಅಂತ ಹೇಳೋಕ್ ಬರೋದಿಲ್ಲ. ಕಳೆದ ಒಂದು ವಾರದಲ್ಲಿ ತುಂಬಾ ಜನ ಬಿದ್ದಿದ್ದಾರೆ. ಮಳೆ ಬಂದಲ್ಲಂತೂ ಅದು ಬಹಳ ಕಷ್ಟ. ಇಲ್ಲಿ ಬರೋ ಪ್ರತಿಯೊಬ್ಬರು ಬರುವಂತ ನಮ್ಮ ಏನಿದ್ದಾರೆ ನಮ್ಮ ಕಸ್ಟಮರ್ಸ್ ಇದ್ದಾರೆ, ಕೇಳ್ತಾರೆ ಎಷ್ಟೋ ವರ್ಷಗಳ ನಂತರ ಪುನಃ ಬರ್ತಾರೆ, ಏನು ಆವಾಗ ನೋಡಿದ್ರು ಹೇಗೆ ಇದೆ, ಇವಾಗ ನೋಡಿದ್ರು ಹೀಗೆ ಇದೆ, ಏನಿದೆ ಇಷ್ಟೊಂದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದು, ಸಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಇಷ್ಟೊಂದು ಫೇಮಸ್ ಇಂಡಸ್ಟ್ರಿಯಲ್ ಏರಿಯಾ, ಇದರಲ್ಲಿ ಈ ತರ ಇದೆಯಲ್ಲ ಹೇಗ ನಮ್ಮನ್ನೇ ಕೇಳ್ತಾರೆ. ನಮಗೆ ಉತ್ತರ ಕೊಡ್ಲಿಕ್ಕೆ ಬಹಳ ಬೇಜಾರಾಗ್ತದೆ. ಪ್ರತಿಯೊಬ್ಬ ನಮ್ಮ ಎಂಪ್ಲಾಯೀಸ್ ಕೂಡ, ನಮ್ಮ ಏನಿದೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಕೆಲಸಗಾರರು, ಅವರು ಪ್ರತಿದಿನ ಬಂದು ನಮಗೆ ಕಂಪ್ಲೇಂಟ್ ಮಾಡಿ, ಸರ್ ನಾವು ಹೇಗೆ ಬರೋದು, ಇಲ್ಲಿ 2 ವೀಲರ್ ಬರೋಕ್ಕಾಗೋದಿಲ್ಲ, ಜೋರ್ ಮಳೆ ಬಂದ್ರೆ, ತುಂಬಾ ಜೋರಾಗಿ ಮಳೆ ಬಂದ್ರೆ ನಡ್ಕೊಂಡು ಹೋಗೋದು ಕೂಡ ಕಷ್ಟ ಅಂತ ಪರಿಸ್ಥಿತಿ ಇದೆ. ಬಟ್ ನಾವು ಎಲ್ಲರಿಗೂ ಇದು ಕೊಡಿ, ಎಲ್ಲ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ತರಹದ ಒಂದು ಇದುವರೆಗೂ ಒಂದು ಮುತುವರ್ಜಿ ವಹಿಸಲಿಲ್ಲ. ನೋಡಿ ಮೊನ್ನೆ ಏನೋ ಸ್ವಲ್ಪ ಹಾಕಿದ್ದಾರೆ, ಅದು ಹಾಕಿದ್ರು ಕೂಡ ಮಳೆ ಬಂದು ಬಹಳಷ್ಟು ಹಾಳಾಗಿದೆ, ಬಹಳಷ್ಟು ಹಾಳಾಗಿದೆ. ಆ ರೀತಿ ನಿಮ್ಗೆ ರಸ್ತೆಗಳಿಗೆ ಆ ರೀತಿ ತಗೊಂಡ್ ಬಂದು ವೇಸ್ಟ್ ಕಾಂಕ್ರೀಟ್, ವೇಸ್ಟ್ ಮಣ್ಣು ಹಾಕಿದಾರಲ್ಲ, ಇದು ಕಾಮಗಾರಿ ನಿಮ್ಗೆ ಸುಖತ್ವ ಇದು ಮೋಸದ್ದು ಸರ್ಕಾರ ಕಲ್ಲು ಹಾಕಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಇನ್ನಷ್ಟು ಪ್ರಾಬ್ಲಮ್ ಆಗ್ತದೆ. ನೋಡಿ ರಾತ್ರಿಯಲ್ಲಿ ಬಂದ್ರೆ ನಮ್ದೆಲ್ಲ ಲೈಟ್ ಹಾಕಿದ್ದೇವೆ, ನಮ್ದು ಹೊರಗಡೆ ನಮ್ದು ಇದೆ ವಿದ್ಯುತ್ ಸಂಪರ್ಕ ಇದೆ, ಅದರಿಂದ ಪರವಾಗಿಲ್ಲ. ಇಲ್ಲ ಅಂದ್ರೆ ರಾತ್ರಿಯಲ್ಲಿ ಬರುವಾಗ ಲೈಟಲ್ಲಿ ನೋಡಿ ಕಲ್ಲು ಹಾಕಿದ್ದಾರೆ, ಕಲ್ಲೆಲ್ಲ ಹಾಕಿದ್ದಾರೆ ಬಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಅಷ್ಟೊಂದು ಕಂಪನಿಗಳಿದೆ, ಒಂದು ಕಾಲೇಜ್ ಕೂಡ ಇದೆ, ಆದ್ರೂ ಕೂಡ ಬಹಳಷ್ಟು ವರ್ಷಗಳಿಂದ ಇದೇ ತರ ಇದೆ, ಇದೇ ತರಾನೇ ಇದೆ. ರಸ್ತೆಯಲ್ಲಿ ಯಾವುದೇ ತರಹದ ಒಂದು ಅಭಿವೃದ್ಧಿ ಕಾಣಿಸ್ತಾನೆ ಇಲ್ಲ, ಬಹಳ ಇದಾಗ್ಬಿಟ್ಟಿದೆ. ಅಧಿಕಾರಿಗಳಿಗೆ ಯಾವ ರೀತಿ ಹೇಳೋದಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ಇದೊಂದು ರಸ್ತೆಯನ್ನು ಸ್ವಲ್ಪ ರಿಪೇರಿ ಮಾಡಿ ಕೊಟ್ರೆ ನಮಗೂ ಇಲ್ಲಿ ಬರುವ ಎಲ್ಲಾ ಕೆಲಸ, ಕಂಪನಿಯಲ್ಲಿ ಇರುವ ಎಲ್ಲಾ ಕಂಪನಿಯ ಕೆಲಸಗಾರರಿಗೂ, ನಮ್ಗೆ ಇಲ್ಲಿ ಬರುವ ಗ್ರಾಹಕರಿಗೂ, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಬಹಳಷ್ಟು, ಅದರಲ್ಲೂ ಮಳೆಗಾಲ ಬಂದ್ರಂತೂ ಬಹಳ ಕಷ್ಟ ಆಗ್ತದೆ. ಈಗಂತೂ ಕಳೆದ ಒಂದು ತಿಂಗಳಿಂದ ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಸತತವಾಗಿ ಮಳೆ ಬರ್ತಾ ಇದೆ, ಬಹಳ ಕಷ್ಟ ಆಗ್ತದೆ, ತುಂಬಾ ಕಷ್ಟ. ಇವತ್ತಷ್ಟು ಮಳೆ ಇಲ್ಲ, ಪರವಾಗಿಲ್ಲ, ಏನಾದ್ರೂ ಮಳೆ ಬಂದಲ್ಲಿ ನೀವು ಬಂದು ನೋಡ್ಬೇಕು, ಇದು ಹೆಚ್ಚು ಕಡಿಮೆ ಒಂದು ತರ ನದಿ ತರ ಇರ್ತದೆ. ಇದು ರಸ್ತೆ ಅಂತ ಯಾರು ಹೇಳೋದಿಲ್ಲ. ಎಷ್ಟೋ ಜನ ಬಂದು ಅಲ್ಲಿಗೆ ಬಂದು ವಾಪಸ್ ಹೋಗಿದ್ದಾರೆ, ನಮ್ಗೆ ಫೋನ್ ಮೂಲಕ ಹೇಳಿಲ್ಲ ನಮ್ ಕಂಪನಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಯಾಕಂದ್ರೆ ಬರುವ ಪರಿಸ್ಥಿತಿಯಲ್ಲೇ ಜೋರಾಗಿ ಮಳೆ ಬಂದ್ರೆ. ಇವತ್ತೇನೋ ಸ್ವಲ್ಪ ಮಳೆ ಬಿಟ್ಟಿದೆ, ಸ್ವಲ್ಪ ಈ ಮಟ್ಟಿಗಿದೆ, ಇಲ್ಲ ತುಂಬಾ ಕಷ್ಟ. ಆದಷ್ಟು ಬೇಗ ನಾವೆಲ್ಲ ಯಾವುದೇ ಇರಲಿ, ಅದು ಮುನ್ಸಿಪಲ್ ಆಫೀಸರ್ ಆಗಿರ್ಬೋದು, ಜಿಗಣಿ ಮುನ್ಸಿಪಾಲಿಟಿ ಆಫೀಸ್ ಆಗಿರ್ಬೋದು, ಅಥವಾ KDB ಆಗಿರ್ಬೋದು, ಅಥವಾ ಬೊಮ್ಮಸಂದ್ರ ಜಿಗಣಿ ಅಸೋಸಿಯೇಷನ್ ಆಗಿರ್ಬೋದು, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಟ್ರೆ ನಮ್ಗೆ ಬಹಳ ಒಳ್ಳೆ ಅನುಕೂಲ ಆಗುತ್ತೆ. ಏನ್ ಬೇಕು ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅಂತ ಕೇಳಿದ್ರು ಕೂಡ ಅದಕ್ಕೂ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ಸೊ ಬಟ್ ಇದೊಂದು ಕಳಕಳಿಯ ಮನವಿ ನಮ್ಗೆ ಅಷ್ಟೇ. ಯಾಕಂದ್ರೆ ಈಗ ತಾನೇ ಕಳೆದ ಒಂದು ವಾರದಲ್ಲಿ ಬಹಳಷ್ಟು ದ್ವಿಚಕ್ರ ವಾಹನಗಾರರು, ಬಹಳಷ್ಟು 2 ವೀಲರ್ಸ್ ಬಿದ್ದಿದ್ದಾರೆ. ಮುಂದೆ ಈ ತರ ಒಂದು ಘಟನೆ ಆಗ್ಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ, ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಹಳ ತೊಂದರೆ ಆಗ್ತಾ ಇದೆ, ಪ್ರತಿಯೊಂದು ತೊಂದರೆ ಆಗ್ತದೆ. ನೋಡಿ ಇಲ್ಲಿ ಪ್ರತಿಯೊಂದು ವಾಹನಕ್ಕೂ ಬಹಳ ತೊಂದರೆ ಆಗ್ತಾ ಇದೆ. ಓಕೆ, ಇದು ನನ್ನ ಕಳಕಳಿಯ ಮನವಿ. ಓಕೆ.